ಬರೆದಿದ್ದಂತಹ ಸಾಲನ್ನು ಓದಿ ಹೇಳಿ ಎಲ್ಲರಿಗೂ ಖುಷಿಯಾಗುತ್ತೆ. ಅಷ್ಟು ಸುಂದರವಾಗಿರುತ್ತೆ ಆ ಒಂದು ಪದಗಳ ಜೋಡಣೆ. ಕೊನೆಗೆ 3 ಜನರಿಗೆ ಒಂದು ಬಹುಮಾನ, ಚೆಕ್ ವಿತರಣೆ ಎಲ್ಲವನ್ನು ಕೊಡ್ತಾರೆ. ಸಭೆ ಅಲ್ಲಿಗೆ ಮುಕ್ತಾಯವಾಗುತ್ತೆ. 1 ವಾರ ಆದರೂ ಅವನು ಇವಳಿಗೆ ಸಿಗಲಿಲ್ಲ. ಎಸ್ಸೆ ಸ್ಪರ್ಧೆಯಲ್ಲಿ ಬಂದಂತಹ ಬಹುಮಾನ, ಆ ಒಂದು ಕ್ರೆಡಿಟ್ ಇವನಿಗೆ ಸೇರಿದ್ದು ಅಂತ ಇವಳಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಇವನಿಗೊಂದು ಪಾರ್ಟಿ ಕೊಡ್ಸೋಣ, ಅಥವಾ ಒಂದು ಮೊಬೈಲ್ ಕೊಡ್ಸೋಣ, ಅಥವಾ ಒಂದು ಡ್ರೆಸ್ ಕೊಡ್ಸೋಣ, ಹೀಗೆ ಏನೇನೋ ಯೋಚನೆ ಮಾಡ್ತಾಳೆ. ಆದರೆ ಅದು ಯಾವುದಕ್ಕೂ ಅವನು ಒಪ್ಪೋದಿಲ್ಲ. ನಂತರ ಮತ್ತೊಂದು ರೈಲು ಅಲ್ಲಿಂದ ಪಾಸ್ ಆಗುತ್ತೆ. ಇಬ್ಬರು ಮತ್ತೆ ಬೆಚ್ಚಿ ಬೀಳ್ತಾರೆ, ಮತ್ತೆ ವಾಸ್ತವಕ್ಕೆ ಬರ್ತಾರೆ. ಅಂದರೆ ಇವರು ಇದನ್ನೆಲ್ಲ ನಿಂತ್ಕೊಂಡು ಇಬ್ಬರು ಅಲ್ಲಿ ಯೋಚನೆಯನ್ನು ಮಾಡ್ತಾ ಇರೋದು, ಹಿಂದೆ ಏನೇನಾಯಿತು ಅಂತ. ನಿನ್ನ ಹೆಸರು ಮುತ್ತು ಅಲ್ವಾ? ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯಾ ಅಂತ ಜೋರಾಗಿ ಕೇಳಕ್ಕೆ ಶುರು ಮಾಡ್ತಾಳೆ. ಜೊತೆಗೆ ಕೋಪದಿಂದ ಅವಳ ಕಾಲನ್ನು ಎತ್ತಿ ನೆಲಕ್ಕೆ ಬಡಿತಾಳೆ. ಅದನ್ನು ಕೇಳಿಸ್ಕೊಂಡಂತ ಅವನು ಅವಳ ಮುಂದೆ ಏನೂ ನೋಡಿಸ್ಕೊಳ್ದೆ ಮನಸ್ಸಲ್ಲೇ ನಗ್ತಾ ಇರ್ತಾನೆ. ಆದರೆ ಅವಳ ಮಾತಿನ ದಾಟಿ ಈ ದಿನ ತುಂಬ ಡಿಫ್ರೆಂಟಾಗಿರುತ್ತೆ. ಅವನಿಗೂ ಸ್ವಲ್ಪ ಭಯ ಶುರುವಾಗುತ್ತೆ ಮನಸ್ಸಲ್ಲಿ. ಮತ್ತು ಅವನು ಸಹ ಏನೋ ಒಂದು ಯೋಚನೆ ಮಾಡಿಕೊಂಡು ಹಿಂದೆ ನಡೆದಂಥ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಬರೋದು ಹೋಗೋದನ್ನು ನೋಡಿದಂಥ ಅವನ ಫ್ರೆಂಡ್ಸು ಸಹ ಹುಷಾರಾಗಿರು ಅಂತಲೂ ಹೇಳಿರ್ತಾರೆ. ಜೊತೆಗೆ 5th 6th ಸೆಮ್ಮು ಮುಗಿಸೋ ಅಷ್ಟೊತ್ತಿಗೆ ಇವಳಿಗನ್ನಿಸುತ್ತೆ, ನನಗೆ ಒಂದು ಹೊಸ ಸ್ಕೂಟರ್ ಬೇಕು ಅಂತ. ಇವನು ಅವಳಿಗೆ ಯಾವ ಸ್ಕೂಟರನ್ನು ತಗೊಳ್ಬೇಕು ಅಂತ ಹೇಳ್ತಾನೆ. ಆದರೆ ಬೆಲೆ ಗೊತ್ತಿರೋದಿಲ್ಲ. ಇವನೇ ಶೋರೂಮ್ಗೆ ಹೋಗಿ ಆ ಒಂದು ಬೆಲೆಯ ಪಟ್ಟಿಯನ್ನು ಸಹ ತಂದು ಕೊಡ್ತಾನೆ. ಅದನ್ನು ತಗೊಂಡೋಗಿ ತಂದೆಗೆ ಕೊಡ್ತಾಳೆ. ತಂದೆ BE ಮುಗಿಸಮ್ಮ, ಆಮೇಲೆ ಕೊಡಿಸ್ತೀನಿ ಅಂತ ಪ್ರೀತಿಯಿಂದ ಹೇಳ್ತಾರೆ. ಆದರೆ ಅವರ ಅಕ್ಕ ಮಾತ್ರ, ಕಾರ್ ಬೇಡೇನು ನಿನಗೆ, ದಿಮಾಗ್ ಜಾಸ್ತಿ ಆಯಿತು, ಸ್ಕೂಟರ್ ಚೆನ್ನಾಗಿದೆ, ಅದನ್ನೇ ಉಪಯೋಗಿಸು ಅಂತ ಹೇಳಿ ಬೈತಾಳೆ. ಇವಳ 4 ವರ್ಷದ ಸ್ಟಡಿ ಡೇಸಲ್ಲಿ ವಾರಕ್ಕೆ ಒಂದ್ಸಲ ಆದರೂ ಇವನ ಗ್ಯಾರೇಜಿಗೆ ಹೋಗಿ ಅವನ್ನ ಮಾತಾಡ್ಸ್ಕೊಂಡು ಬರ್ತಾಯಿದ್ಲು. ಆದರೆ ಇವನು ತುಂಬ ಬ್ಯುಸಿಯಾಗಿರ್ತಿದ್ದ. ಯಾಕೆಂದರೆ ಗ್ಯಾರೇಜಲ್ಲಿ 3 ಜನ ಕೆಲಸದ ಹುಡುಗರು ಇದ್ದರೂ ಸಹ ಒಂದು ವೇಳೆ ಅವ್ರು ಬರದೇ ಇದ್ದರೆ ಆ ಕೆಲಸವನ್ನೆಲ್ಲ ಇವನೇ ಮಾಡ್ತಾಯಿದ್ದ. ತುಂಬ ಬ್ಯುಸಿಯಾಗಿಯೂ ಇರ್ತಿದ್ದ ಇವನು. ಈ ರೀತಿಯಾಗಿ 3-4 ವರ್ಷ ಯಾವ ರೀತಿ ಕಳೀತು ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ಅವನಿಗೆ ಇನ್ನೂ ಓದಬೇಕು ಅನ್ನೋ ಆಸೆನೂ ಇರುತ್ತೆ. ಇವನೊಬ್ಬನೇ ತುಂಬ ಚೆನ್ನಾಗಿ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಓನರ್ ಅಮ್ಮ ಅವನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಒಂದು ದಿನ ಶಾದಿ ಮಹಲ್ಗೆ ಇವನನ್ನು ಕರೀತಾರೆ. ಇವನಲ್ಲಿ ಹೋಗ್ತಾನೆ. ಸುಮಾರು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕೂತ್ಕೊಂಡಿರ್ತಾರೆ. ಇವನ್ನ ವಿಚಾರಣೆ ಮಾಡ್ತಾರೆ. ಇವನು ಎಲ್ಲದಕ್ಕೂ ಆನ್ಸರನ್ನು ಮಾಡ್ತಾನೆ. ಸರಿ, ಇವನ ಕಡೆಯಿಂದ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಅವ್ರಿಗೆಲ್ಲ ಗೊತ್ತಾಗಿ, ಹುಷಾರು, ಇನ್ನು ಮುಂದೆ ಇಂಥ ಕೆಲಸಕ್ಕೆಲ್ಲ ಹೋಗಬಾರ್ದು ಅಂತ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ಕೊಡ್ತಾರೆ. ಇದಾದಂತಹ ಕೆಲವು ದಿನಗಳ ನಂತರ ಒಂದೊಂದೇ ಘಟನೆ ಶುರುವಾಗುತ್ತೆ. ಹನುಮ ಜಯಂತಿಯನ್ನು ಆಚರಿಸುವಂಥ ಹುಡುಗರು ಕಾರಣನೇ ಇಲ್ಲದೆ ಇವನ ಜೊತೆ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ. ಬಟ್ಟೆ ಎಲ್ಲ ಕಿತ್ತಾಕ್ತಾರೆ. ಜೊತೆಗೆ ಹುಷಾರು ಅಂತ ಹೇಳಿನೂ ಎದುರಿಸಿ ಅಲ್ಲಿಂದ ಹೋಗ್ತಾರೆ. ಅದಾದಮೇಲೆ ಗ್ಯಾರೇಜಿಗೆ ಇನ್ನಿಬ್ಬರು ಹುಡುಗರು ಬಂದು ಹಳೆ ಬೈಕನ್ನು ತರ್ತಾರೆ. ತಂದ್ಬಿಟ್ಟು ಇದನ್ನು ರೆಡಿ ಮಾಡಿಕೊಡು ಅಂತ ಕೇಳ್ತಾರೆ. ಗಾಡಿಯನ್ನು ಟೆಸ್ಟ್ ಮಾಡ್ತಾನೆ. ಅದು ರಿಪೇರಿ ಆಗೋದಿಲ್ಲ ಅನ್ನೋ ವಿಷಯ ಗೊತ್ತಾಗಿ ಅದನ್ನು ಓನರ್ ಅಮ್ಮನಿಗೆ ಹೋಗಿ ಹೇಳ್ತಾನೆ. ನೀವೇ ಅವ್ರಿಗೆ ಹೇಳಿ ಅಂತಲೂ ಅವ್ರ ಮೂಲಕನೇ ಹೇಳಿಸ್ತಾನೆ. ಅದಾದಮೇಲೆ ಒಂದು 6-7 ಜನ ಹುಡುಗರು ಬಂದು ಆ ಬೈಕನ್ನು ತೊಗೊಂಡೋಗೋ ನೆಪದಲ್ಲಿ ಆ ಗ್ಯಾರೇಜಿನ ವಸ್ತುಗಳನ್ನೆಲ್ಲ ಆ ಕಡೆ ಈ ಕಡೆ ಹಾಕಿ ಹಾಳು ಮಾಡಿ ಹೋಗ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾದಿ ಮಹಲಲ್ಲಿ ಇವನ್ನ ಕರೆಸಿ ವಿಚಾರಣೆ ಮಾಡಿರ್ತಾರೆ. ಮತ್ತು ನಿನ್ನ ಕೆಲಸ ನೀನು ಮಾಡಿಕೊಂಡು ಸುಮ್ಮನೆ ಇರು ಅಂತಲೂ ಹೇಳಿ ಕಳಿಸ್ಕೊಟ್ಟಿರ್ತಾರೆ. ಪೊಲೀಸ್ ಸಹ ಇವನಿಗೆ ನೀನು ತುಂಬ ಕೇರ್ಫುಲ್ ಆಗಿರು ಅಂತ ಹೇಳಿರ್ತಾರೆ. ಇಂಥ ಘಟನೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಈ ಹುಡುಗಿ ಗ್ಯಾರೇಜ್ಗೆ ಬರೋದು ನಿಂತೇ ಹೋಗಿರುತ್ತೆ. ಇವನಿಗೆ ಅನುಮಾನ ಶುರುವಾಗುತ್ತೆ. ಇವಳು ಯಾಕೆ ಬರ್ತಿಲ್ಲ ಅಂತ ಯೋಚನೆ ಮಾಡಿ ಆಗ ಅವನಿಗನ್ನಿಸುತ್ತೆ ಅವಳನ್ನು ಇವನು ತುಂಬ ಇಷ್ಟಪಡ್ತಾ ಇದ್ದಾನೆ ಅಂತ. ಇದನ್ನು ತಿಳ್ಕೊಂಡಂಥ ಓನರಮ್ಮ, ಸುಮ್ಮನೆ ಇರೋ, ನಿನ್ಗೆ ಯಾಕೆ ಬೇಕು ಇದೆಲ್ಲ, ಸರಿ ಇಲ್ಲ ಅಂತ ಬೈತಾರೆ. ಇಲ್ಲಿ ಇಬ್ಬರು ಹುಡುಗರು ಬೈಕಲ್ಲಿ ಬಂದು ಅವ್ರು ನಿಂತಿದ್ದಂತಹ ಜಾಗದ ಹತ್ರ ಬೈಕನ್ನು ಟರ್ನ್ ಮಾಡಿಕೊಂಡು ಹೋಗ್ತಾರೆ. ಇವಳು ಮತ್ತೆ ಕೇಳೋಕ್ಕೆ ಶುರು ಮಾಡ್ತಾಳೆ, ನಿನ್ನ ಹೆಸರು ಮುತ್ತು ಅಲ್ವಾ ಅಂತ. ಅಂದರೆ ಅವನು ಇನ್ನೂ ಆನ್ಸರ್ ಮಾಡೇ ಇರೋದಿಲ್ಲ. ಇದೆಲ್ಲ ಅವರಿಬ್ಬರು ನಡೆದಂಥ ವಿಷಯಗಳನ್ನು ಯೋಚನೆ ಮಾಡ್ತಾ ಇರೋದು. ಅವನು ಏನೂ ಉತ್ತರ ಕೊಡದೆ ಹಾಗೇ ನಿಂತ್ಕೊಂಡಿರ್ತಾನೆ. ಮತ್ತು ಇವತ್ತು ಅವನು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾನೆ. ಇವಳಿಗಿಂತ ಸಣ್ಣವಾಗಿರ್ತಾನೆ, ಸ್ವಲ್ಪ ಉದ್ದವಾಗಿರ್ತಾನೆ, ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾನೆ. ಹಾಗೆ ಹೊಳೆಯುವಂಥ ಮುಖದ ಬಣ್ಣನೂ ಅವನದಾಗಿರುತ್ತೆ. ಅಂದರೆ ಫೇಸಲ್ಲಿ ತುಂಬ ಗ್ಲೋ ಇರುತ್ತೆ. ಅಕ್ಕ ತುಂಬ ಕೋಪದಿಂದ ಆಫೀಸಿನಿಂದ ಬರ್ತಾಳೆ. ಬಂದ ತಕ್ಷಣ ರೂಮ್ಗೆ ಹೋಗಿ, ಆ ಮೆಕ್ಯಾನಿಕ್ ಹುಡುಗನ ನೀನು ಲವ್ ಮಾಡ್ತಿದ್ಯಾ ಅಂತ ಹೇಳಿ ಕೋಪದಿಂದ ಅವಳ ತಲೆಯನ್ನು ಬಗ್ಗಿಸಿ ಬೆನ್ನಿಗೆ ತುಂಬ ಜೋರಾಗಿ ಹೊಡಿತಾಳೆ. ಇವಳು ಕಿರ್ಚ್ಕೊಂಡಾಗ ತಾಯಿ ಬಂದು ಅವರಿಬ್ಬರನ್ನ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ.
ಇವಳ ತಂದೆ ಮನೆಗಿನ್ನೂ ಬಂದಿರೋದಿಲ್ಲ. ತಾಯಿ ಇವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅಕ್ಕನ ಬಿಹೇವಿಯರ್ ಅವಳಿಗೊಂಥರ ವಿಚಿತ್ರ ಅನಿಸುತ್ತೆ. ಅವಳೇನು ಸಾಚನ, ಡೈವರ್ಸ್ ತೊಗೊಂಡು 3 ವರ್ಷ ಆಗಿ ನಮ್ಮ ಮನೇಲೇ ಕೂತ್ಕೊಂಡಿದ್ದಾಳೆ. ಒಳ್ಳೆ ಮಾವನನ್ನು ಮನೆಯಿಂದ ಹೊರಗಡೆ ಹಾಕಿ ಇನ್ನೊಂದು ಮದುವೆ ಮಾಡ್ಕೊಳ್ಬೇಕು ಅಂತ, ಜೊತೆಗೆ ಲೀವಿಂಗ್ ಟುಗೆದರ್ ಸಂಬಂಧವನ್ನು ಇಟ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾಳೆ. ಇವಳು ನನಗೆ ಬುದ್ಧಿ ಹೇಳ್ತಾಳ ಅಂತ ಅವಳು ಕೋಪ ಬರುತ್ತೆ. ತಂದೆ ರಾತ್ರಿ ಸುಮಾರು 8 ಗಂಟೆಗೆ ಮನೆಗೆ ಬರ್ತಾರೆ. ಬಂದ ತಕ್ಷಣ ರೂಮ್ಗೆ ಹೋಗಿ ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅವಳನ್ನು ವಿಚಾರಿಸ್ತಾರೆ. ಹೌದೇನಮ್ಮ, ಇದು ನಿಜನಾ ಅಂತ. ಅವಳಿಗೆ ಏನು ಉತ್ತರ ಕೊಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಇವಳ ಅಪ್ಪನನ್ನು ಮಠದ ಸ್ವಾಮೀಜಿಗಳು ಕರೆಸ್ಕೊಂಡು, ಜೊತೆಗೆ ಇನ್ನೂ ಸ್ವಲ್ಪ ಜನ ಎಲ್ಲ ಕೂತ್ಕೊಂಡು ಒಂದು ವಿಷಯವನ್ನು ಮಾತಾಡ್ತಾರೆ. ನಿನ್ನ ಮಗಳು ಯಾರೋ ಹುಡುಗನನ್ನು ಇಷ್ಟಪಡ್ತಾ ಇದ್ದಾಳಂತೆ, ಹೌದಾ? ಅವನು ಬೇರೆ ಜಾತಿಯಂತೆ, ಅವನಿಗೆ ದೀಕ್ಷೆಯನ್ನು ಕೊಟ್ಟು ನಮ್ಮ ಜಾತಿಗೆ ಸೇರಿಸ್ಕೊಂಡು ಬೇಕಾದರೆ ನೀನು ಆಮೇಲೆ ಮದುವೆ ಮಾಡಿಸ್ಬೋದು ಅಂತ ಹೇಳ್ತಾರೆ. ಇದು ಯಾವ ವಿಷಯನೂ ಅವ್ರಿಗೆ ಗೊತ್ತಿರೋದಿಲ್ಲ. ಮಗಳ ಪ್ರೀತಿ ವಿಷಯ ಆಗಲಿ, ಆ ಹುಡುಗನ ವಿಷಯ ಆಗಲಿ, ಇದನ್ನು ಕೇಳಿದ ತಕ್ಷಣ ಅವ್ರಿಗೊಂದು ರೀತಿ ಶಾಕ್ ಆಗುತ್ತೆ. ಏನು ಹೇಳಬೇಕು ಅಂತ ಗೊತ್ತಾಗದೆ ನನ್ನ ಮಗಳ ಹತ್ರ ಮಾತಾಡಿ ನಾಳೆ ಬಂದು ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ. ತಂದೆ ಮನೆಗೆ ಬಂದು ಮಗಳ ಜೊತೆ ಮಾತಾಡ್ತಾ ಮಠದಲ್ಲಿ ನಡೆದಂಥ ವಿಷಯವನ್ನೆಲ್ಲ ಹೇಳ್ತಾರೆ. ನಿಮ್ಮ ಇಬ್ಬರ ಸಂಬಂಧದಿಂದ ಈ ಊರಿನಲ್ಲಿ ಒಂದು ಕೋಮು ಗಲಭೆ ಶುರುವಾಗ್ಬೋದು, ರಾಜಕೀಯವಾಗಿ ಅದನ್ನು ಕೆಲವರು ಬಳಸ್ಕೊಳ್ಬೋದು, ಹೀಗೆ ಅನೇಕ ಕಾರಣಗಳು ಆ ಒಂದು ಅನ್ಯ ಜಾತಿಯ ಮದುವೆಯಿಂದ ಶುರುವಾಗುತ್ತೆ ಅಂತ ಸಭೆಯಲ್ಲಿ ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ. ನಿಮ್ಮ ಹುಡುಗಿಗೆ ಹೇಳಿ ಆ ಹುಡುಗನಿಂದ ದೂರ ಇರೋದಕ್ಕೆ, ಇಲ್ಲಾಂದರೆ ಊರಿನಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಇದು ನಿಜನಾ ಅಂತ ತಂದೆ ಮಗಳನ್ನು ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಲವ್ ಮಾಡಿಲ್ಲ, ಮಾಡೋದು ಇಲ್ಲಪ್ಪ ಅಂತ ಆನ್ಸರ್ ಮಾಡಿದಾಗ ತಂದೆಗೆ ನಿರಾಳ, ಮನಸ್ಸು ನೆಮ್ಮದಿಯಾಗುತ್ತೆ. ಎಲ್ಲರೂ ಮನೆಯಲ್ಲಿ ಶಾಂತವಾಗ್ತಾರೆ. ಅಪಘಾತ ಆದಾಗ ಅದರಿಂದ ಪಾರಾದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಭಯ ಆಗುತ್ತೋ ಆ ವಾತಾವರಣ ಅವ್ರ ಮನೆಯಲ್ಲಿರುತ್ತೆ. ಆವಾಗ ಅವಳಿಗನ್ನಿಸುತ್ತೆ, ಇವನು ಯಾಕೆ ಅವನ ನಿಜವಾದ ಹೆಸರು ನನ್ನ ಹತ್ರ ಹೇಳಲಿಲ್ಲ ಅಂತ ತುಂಬಾ ಕೋಪ ಬಂದಿರುತ್ತೆ ಅವಳಿಗೆ. ಅವನ ಮೇಲೆ ಎಷ್ಟೇ ಕೋಪ ಬಂದರೂ ಸಹ ಅವನ ನಗು ಇವಳ ಕೋಪವನ್ನು ಮರೆಸ್ತಾ ಇತ್ತು. 7ನೇ ಸೆಮ್ಮಿನ ಪರೀಕ್ಷೆ ಹತ್ರ ಬರ್ತಾ ಇತ್ತು. ಗ್ಯಾರೇಜಿಗೆ ಹೋಗೋದಕ್ಕೆ ಧೈರ್ಯ ಇರಲಿಲ್ಲ. ಜೊತೆಗೆ ಮನೆಯಲ್ಲಿ ಸ್ಕೂಟರನ್ನು ಕಿತ್ಕೊಂಡಿದ್ರು. ಇವಳು ಆಟೋದಲ್ಲೇ ಓಡಾಡ್ತಾ ಇದ್ಲು. ಒಂದು ದಿವಸ ಮನೆಯಲ್ಲಿ ಓದಬೇಕು ಅಂತ ನೋಟ್ಸ್ ಹುಡುಕ್ತಾ ಇರ್ತಾಳೆ. ಒಂದು ಬುಕ್ಕಲ್ಲಿ ಅವನು ಬರೆದು ಕೊಟ್ಟಂಥ ಎಸ್ಸೆ ಸಿಗುತ್ತೆ. ಆ ಜೆರಾಕ್ಸ್ ಪೇಪರನ್ನು ತಗೊಂಡು ಆ ಸುಂದರವಾದ ಅಕ್ಷರಗಳನ್ನು ನೋಡಿ ತನ್ನ ಎದೆಗೆ ಒತ್ತಿ ಕಣ್ಣೀರು ಹಾಕ್ತಾಳೆ. ಅವನೇ ಬಂದು ಪಕ್ಕದಲ್ಲಿ ಕೂತ್ಕೊಳ್ಳೋಷ್ಟು ಖುಷಿ ಆಗುತ್ತೆ ಅವಳಿಗೆ. ಅವಳಿಗನ್ಸುತ್ತೆ, ನಾನು ಯಾವಾಗ ಇವನ್ನ ಲವ್ ಮಾಡೋದಕ್ಕೆ ಶುರು ಮಾಡಿದೆ, ಅವನು ಯಾವಾಗ ನನ್ನ ಪ್ರೀತಿಸ್ತಾ, ಇದೆಲ್ಲ ಅವಳಿಗೆ ಗೊತ್ತೇ ಆಗೋದಿಲ್ಲ. ಹೂ ಬಿಟ್ಟ ಗಿಡ ನಾನು ಯಾವಾಗ ಹೂ ಬಿಟ್ಟೆ ಅಂತ ಕೇಳುತ್ತೇನು, ಆ ರೀತಿಯ ಭಾವನೆ ಅವಳ ಮನಸ್ಸಿನಲ್ಲಿ ಮೂಡುತ್ತೆ. ಮೊನ್ನೆ ಕಾಲೇಜಿನಿಂದ ಬರುವಾಗ ಗ್ಯಾರೇಜ್ ಹತ್ರ ಹೋಗಿ ನಿನ್ನ ಜೊತೆ ನಾನು ಮಾತಾಡಬೇಕು ಅಂತ ಕೇಳ್ತಾಳೆ. ಎಲ್ಲಿ ಸಿಗ್ತೀಯಾ ಅಂತಾಗ ಈ ಒಂದು ಸ್ಥಳವನ್ನು ಅವನೇ ಹೇಳಿರ್ತಾನೆ, ನಾನು ಇಂಥ ಜಾಗದಲ್ಲಿ ನಿನಗೆ ಸಿಗ್ತೀನಿ ಅಂತ. ಅವನ್ನ ನೋಡಬೇಕು ಅಂತ ಮನೆಯಿಂದ ಹೊರಟಾಗ ಮನಸ್ಸಲ್ಲಿ ಏನೋ ಭಯ, ಕೋಪ, ಒಂದು ರೀತಿಯ ಬಂಡು ಧೈರ್ಯ ಅವನ್ನ ಮೀಟ್ ಮಾಡೋದಕ್ಕೆ, ಇದೆಲ್ಲ ಮನಸ್ಸಲ್ಲಿ ಗೊಂದಲ ಶುರುವಾಗಿರುತ್ತೆ ಅವಳಿಗೆ. ಅವನ ಜೊತೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ. ಈಗಲಾದರೂ ನಿನ್ನ ಹೆಸರು ಹೇಳ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ನನ್ನ ಗ್ಯಾರೇಜಿನ ಓನರ್ ಆದಂತಹ ನನ್ನ ತಾಯಿ ಆಕೆಗೆ ಮುಸ್ತಫಾ ಅಂತ ಕರೆಯೋದಕ್ಕೆ ಬರೋದಿಲ್ಲ, ಹಾಗಾಗಿ ಮುತ್ತು ಮುತ್ತು ಅಂತ ಕರೆದು ನಿಮಗೆ ಅದು ಕೇಳಿಸಿರಬಹುದು ಅಂತ ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಅವಳಿಗೆ ಓ ಮೈ ಗಾಡ್ ಅಂತ ಕಿರ್ಚ್ಕೊಳ್ತಾಳೆ. ಅವಳಿಗೊಂದು ರೀತಿ ತಲೆ ಸುತ್ತದಂಗೆ ಆಗುತ್ತೆ ಈ ವಿಷಯವನ್ನು ಕೇಳಿ. ನೋಡೋದಕ್ಕೆ ಮುಸ್ತಫನಂತೆ ಕಾಣೋದಿಲ್ಲ ಅಂತ ಕಿರ್ಚುತ್ತಾಳೆ. ಹಾಗಾದರೆ ನಾನು ಮುತ್ತಪ್ಪನೇ ಆಗಿದ್ದರೆ ಏನು ಅಂತ ಅವನ ಪ್ರಶ್ನೆಗೆ ಅವಳು ಕೈಯನ್ನು ಉಜ್ಕೊಂಡು, ಮುಸ್ತಫಾ ನೀನು ಮುಸ್ತಪ್ಪನಾಗೇ ಇರು ಅಂತ ಹೇಳ್ತಾಳೆ. ಇಬ್ಬರ ಮನಸ್ಸಲ್ಲಿ ಒಂದು ರೀತಿಯ ಚಡಪಟಿಕೆ. ಅಲ್ಲೇ ಇದ್ದಂಥ ಸ್ಕೂಟರನ್ನು ತೆಗೆದುಕೊಂಡು ಅವಳು ಇನ್ನೇನು ಮನೆಗೆ ಹೋಗಬೇಕು ಅಂತ ಹೊರಡುವಂಥ ಸಮಯದಲ್ಲಿ ಅವಳು ಅವನ ಕಡೆ ತಿರುಗಿ ನೋಡಿ ಒಂದು ಮುದ್ದಾದ ನಗುವನ್ನು ಬೀರ್ತಾಳೆ. ಇದು ಈ ಒಂದು ಪಠ್ಯದ ಸ್ಟೋರಿಯಾಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.